ನಮಸ್ಕಾರ ನೆಲಬಾಂಧವರೇ, ದರಖಾಸ್ತು ಬೋರ್ಡಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಕರ್ನಾಟಕ ಸರ್ಕಾರದ ನಡವಳಿಕೆಯಂತೆ ಆನ್ಲೈನ್ ಮೂಲಕ ಹೇಗೆ ಅರ್ಜಿಯನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ತಹಸೀಲ್ದಾರರು ದರಖಾಸ್ತಿಗೆ ಸಂಬಂಧಪಟ್ಟಂತೆ ನಮೂನೆ 1ರಲ್ಲಿ ಭರ್ತಿ ಮಾಡಿ ಅದಕ್ಕೆ ಸಹಿಯಾಗಿ ತಹಸೀಲ್ದಾರರು ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಲಾಗಿನ್ಗೆ ಕಡತವನ್ನು ಕಳಿಸ್ಕೊಡ್ತಾರೆ. ಸಂಬಂಧಪಟ್ಟಂಥ ಕಡತ ಅಳತೆಗಾಗಿ ಭೂಮಾಪಕರಿಗೆ ಅಲರ್ಟ್ ಆಗುತ್ತೆ. ಭೂಮಾಪಕರು ಇಲ್ಲಿ 2 ವಿಧಾನಗಳನ್ನು ಅನುಸರಿಸಬೇಕಾಗ್ತದೆ. ಮೊದಲನೇ ವಿಧಾನದಲ್ಲಿ ನಮೂನೆ 1ರಲ್ಲಿ ಮಂಜೂರಾಗಿರ್ತಕ್ಕಂಥ ವಿಸ್ತೀರ್ಣ ಆಕಾರಬಂದಿಗೆ ತಾಳೆ ಇರಬೇಕು ಮತ್ತು ಆಕಾರಬಂದಿ ವಿಸ್ತೀರ್ಣಕ್ಕಿಂತ ಕಡಿಮೆ ಇದ್ದಾಗ ಒಂದು ವಿಧಾನವನ್ನು ಅನುಸರಿಸಲಾಗುತ್ತೆ. ಮತ್ತು 2ನೇ ವಿಧಾನದಲ್ಲಿ ಮಂಜೂರಿ ವಿಸ್ತೀರ್ಣ ಆಕಾರಬಂದಿ ವಿಸ್ತೀರ್ಣಕ್ಕಿಂತ ಹೆಚ್ಚಾದಾಗ ಅಲ್ಲಿ ಬೇರೆ ವಿಧಾನವನ್ನು ಅಳವಡಿಸಲಾಗ್ತದೆ. ಅಳತೆಗೆ ಬಂದಂಥ ಕಡತವನ್ನು ಮಂಜೂರಿ ವಿಸ್ತೀರ್ಣ ಆಕಾರಬಂದಿ ವಿಸ್ತೀರ್ಣಕ್ಕಿಂತ ಕಡಿಮೆ ಇದ್ದಾಗ ಅಥವಾ ಸಮನಾಗಿದ್ದಾಗ ಆ ಸಕ್ಕೆ ಸಂಬಂಧಪಟ್ಟಂತೆ 30 ದಿನಗಳ ಒಳಗಾಗಿ ಅಳತೆ ಕಾರ್ಯನ ಭೂಮಾಪಕರು ಕೈಗೊಳ್ಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಗ್ರಾಮ ಲೆಕ್ಕಾಧಿಕಾರಿಗಳಿಗೂ VAOಗೆ ಮತ್ತು ಅರಣ್ಯಾಧಿಕಾರಿಗಳಿಗೂ ನೋಟಿಸ್ನ ಕೊಡಬೇಕಾಗ್ತದೆ. ಈ ಅರಣ್ಯಾಧಿಕಾರಿಗಳು ಏಕೆ ಅಂತಂದರೆ, ಸಾಕಷ್ಟು ಅರಣ್ಯ ಪ್ರದೇಶವನ್ನು ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಅದಕ್ಕೋಸ್ಕರ ಅವರಿಗೆ ಮಾಹಿತಿ ಇದ್ದರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರಿಗೂ ಸಹ ನೋಟಿಸನ್ನು ನೀಡಲಾಗ್ತದೆ. ಇದಾದ ತಕ್ಷಣ ಸಂಬಂಧಪಟ್ಟಂಥ ಭೂಮಾಪಕರು ಅಳತೆ ಕಾರ್ಯ ಪೂರೈಸ್ತಾರೆ. ಅಳತೆ ನಂತರ ಹೇಳಿಕೆಗೆ ತಗೊಳ್ತಾರೆ. ಸಂಬಂಧಪಟ್ಟಂಥ ಹೇಳಿಕೆ ಅಥವಾ ಮಹಜರ್ಗೆ ಸಂಬಂಧಪಟ್ಟಂಥ ಗ್ರಾಮ ಲೆಕ್ಕಾಧಿಕಾರಿಗಳ ರುಜು ಕಡ್ಡಾಯವಾಗಿರುತ್ತೆ. ಅಳತೆಯಾದ ನಂತರ ಭೂಮಾಪಕರು ಅನುಬಂಧ 2ರಲ್ಲಿ ನಕ್ಷೆ ತಯಾರಿಸ್ತಾರೆ. ಇದರಲ್ಲಿ ಸರ್ವೆ ನಂಬರ್ ಬೌಂಡ್ರಿ ಇರತಕ್ಕಂಥ ನಕ್ಷೆ ಇರುತ್ತೆ. ಅದರಲ್ಲಿ ಎಷ್ಟು ಬ್ಲಾಕ್ಗಳಿದಾವೋ ಸಂಬಂಧಪಟ್ಟ ಬ್ಲಾಕ್ಗಳ ಬಗ್ಗೆ ಸಂಖ್ಯೆಗಳನ್ನು ನೀಡಲಾಗ್ತದೆ. ಇದರಲ್ಲಿ ಕಾಲಮಲ್ಲಿ ಮೊದಲನೇ ಕಾಲದಲ್ಲಿ ಕ್ರಮ ಸಂಖ್ಯೆ ಬಿಡ್ತಾರೆ. ಆಮೇಲೆ ಸರ್ವೆ ನಂಬರು, ಬ್ಲಾಕ್ ಸಂಖ್ಯೆ ಬರೀತಾರೆ. ಮಂಜೂರಿದಾರರ ಹೆಸರು ಬರೀತಾರೆ. ಸ್ವಾಧೀನದಾರರ ಹೆಸರು, ಅವ್ರು ಇದರ ಸ್ವಾಧೀನದಲ್ಲಿ ಇದಾರ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ದಾಖಲಿಸಬೇಕಾಗುತ್ತದೆ. ಮಂಜೂರಿಯಂತೆ ವಿಸ್ತೀರ್ಣ, ಐನ್ ಖರಾಬ್ ಬಾಕಿ ಇವನ್ನ ದಾಖಲಿಸಬೇಕಾಗ್ತದೆ. ಅನುವಾದಂತೆ ವಿಸ್ತೀರ್ಣ, ಐನ್ ಖರಾಬ್ ಬಾಕಿ ಇದನ್ನು ಸಹ ದಾಖಲಿಸಬೇಕಾಗ್ತದೆ. ಬಾಬು ಏನೋ ಅದು ವ್ಯವಸಾಯ ಅಥವಾ ಕೈಗಾರಿಕೆ ಉದ್ದೇಶದಲ್ಲಿ ದಾಖಲಿಸಬೇಕಾಗ್ತದೆ. ಹೆಚ್ಚು ಅಥವಾ ಕಡಿಮೆ ಅಂದರೆ ಮಂಜೂರಿ ವಿಸ್ತೀರ್ಣಕ್ಕಿಂತ ಹೆಚ್ಚಿಗೆ ಅನುಭವದಲ್ಲಿದ್ದಾರೋ ಅಥವಾ ಕಡಿಮೆ ಇದ್ದವರು ಅನ್ನೋದನ್ನ ದಾಖಲಿಸಬೇಕಾಗ್ತದೆ. ನಂತರ ಸಂಬಂಧಪಟ್ಟಂತ ಭೂಮಾಪಕರು ಈ ಒಂದು ನಕ್ಷೆಗೆ ಸಹಿ ಮಾಡ್ತಾರೆ. ನಂತರ ಸಂಬಂಧಪಟ್ಟಂತ ಸರ್ವೆ ಸೂಪರ್ವೈಸರ್ ಅಂದರೆ ಪರ್ಯವೇಕ್ಷಕರು ಸಹಿ ಮಾಡ್ತಾರೆ. ನಂತರ ಸಂಬಂಧಪಟ್ಟಂತ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ಸಹಿ ಮಾಡಿ ಸಂಬಂಧಪಟ್ಟ ಕಡತವನ್ನು ತಹಸೀಲ್ದಾರ್ಗೆ ಲಾಗಿನ್ಗೆ ಮೂವ್ ಮಾಡ್ತಾರೆ. ಹಾಗಾದರೆ ತಹಸೀಲ್ದಾರ್ಗೆ ಬಂದಂಥ ಕಡತಗಳನ್ನು ಮುಂದೆ ಹೇಗೆ ನಿರ್ವಹಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.